ಅಲ್ಲ ನನ್ನ ಗಂಡ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಇತ್ತು ಹೋಗಿ ಇಷ್ಟು ದಿನ ಆತ ಮನೆಗೆ ಬರ್ಬೇಕು ಅನ್ನೋದಿಲ್ಲ. ಇವ್ರನ್ನ ಹೋಗಿ ನಮ್ಮತ್ತಿ ಹೆಂಗ ಕುಡ್ಕೊಂಡು ಇಲ್ಲಾಂದ್ರೆ ನಂಗೆ ಮನುಷ್ಯ ಗೊತ್ತಿಲ್ಲ, ನಂಗೆ ಗಿಡಕಾಗತ್ತಿಲ್ಲ ಕುಂದ್ರಕಾಗತ್ತಿಲ್ಲ ಅಂತ ಎಷ್ಟು ನಾಟಕ ಮಾಡ್ತಾಳೆ. ಅಲ್ಲಾದ್ರೆ ಓಡೋಗ್ಬಿಟ್ಟಾಳೆ. ಮನೆಗೆ ಬರ್ಬೇಕನ್ನೋದು ಒಂದ್ ಸ್ವಲ್ಪ ಐತಿ ನೋಡೋರ್ಗ. ನಂದು ಒಂದ್ ಸ್ವಲ್ಪ ಚಿಂತೆ ಐತಿ ನನ್ನ ಗಂಡ ಮಕ್ಕಳಿಗೆ ಮತ್ತೆ ಮತ್ತಿಗೆ. ಪಾಪ ನನ್ನ ಹೆಂಡತಿ ಒಬ್ಬಕ್ಕೆ ಮನ್ಯಾಗದಾಳೆ, ಏನ್ ಮಾಡಾತಾಳೆ ಏನು ಅಂತೇಳಿ. ನನ್ನ ಮಕ್ಕಳಿಗೆ ಪಾಪ ನಮ್ಮವ್ವ ಒಬ್ಬಕ್ಕೆ ಅದಾಳೆ, ಏನಾರ ಹೆಂಗದಾಳೆ ಏನಂತ ಒಂದ್ ಸ್ವಲ್ಪ ಫೋನ್ ಮಾಡಿ ವಿಚಾರಿಸ್ಕೊಂಡಿರೋದ. ಅಷ್ಟು ಹೆಂಗ್ ನಡ್ಸಾತಾರಲ್ಲ ಇವ್ರು, ಹಿಂಗೆ ನಡೆಸ್ಲಿ ನಾನು ನೋಡ್ತೀನಿ ಎಷ್ಟು ದಿನ ನಡೆಸ್ತಾರೆ ಹಿಂಗೆ ಅಂತೇಳಿ. ಭಾಳ ಮರೆ ಆತಾರ ನೋಡ್ಕೊಂತೀನಿ ನಾನು. ಅವ್ರ ಮ್ಯಾಗ ಅಷ್ಟು ಪ್ರೀತಿ ಹೆಚ್ಚಾಗ್ಬಿಟ್ಟೈತಿ ಇವ್ರಿಗೆ. ಹಳ್ಳಿ ಜನರ ಮ್ಯಾಗ ಪ್ರೀತಿ ಹೆಚ್ಚಾಗ್ಬಿಟ್ಟೈತಿ ಇವ್ರಿಗೆ. ನಾನು ನೋಡ್ತೀನಿ ಎಷ್ಟು ದಿನ ಇರ್ತಿತ್ತು ಅಂತೇಳಿ. ಒಟ್ನಲ್ಲಿ ನಾ ಫೋನ್ ಮಾಡೋ ಮಟ್ಟ ಬರಂಗಿಲ್ಲ ಅನಿಸ್ತೈತಿ ಇವ್ರು. ನಾನು ಫೋನ್ ಮಾಡಿದಾಗ ಬರ್ತದೆ ಅನಿಸ್ತೈತಿ. ನಾನು ಯಾಕೆ ಫೋನ್ ಮಾಡಲಿ, ನಾ ಯಾಕೆ ಬರ್ಬೇಕು ಅವ್ರ ಮುಂದೆ. ನೋಡ್ತೀನಿ ನಾನು ಎಷ್ಟು ದಿನ ಮಾಡ್ತಾರೆ ಬರಕ್ಕೆ ಅಂತೇಳಿ. ಹೋದಾಗಿಂದ ಒಂದು ಫೋನ್ ಮಾಡಿಲ್ಲ ನಂಗೆ ಅವ್ರು. ನಾನು ಇರ್ಲಿ ಬಂದ ಮೇಲೆ ವಿಚಾರಿಸ್ಕೊಂತೀನಿ, ಏನು ಮಾತಾಡಂಗಿಲ್ಲ, ಬಂದ ಮೇಲೆ ವಿಚಾರಿಸ್ಕೊಂತೀನಿ. ಅದಕ್ಕೆ ಅನ್ನೋದು ಯಾರನ್ನ ಎಷ್ಟು ಇಡ್ಬೇಕು ಅಷ್ಟೇ ಇಡ್ಬೇಕಂತೇಳಿ. ಸರಿ ತಗೋ, ಇವ್ರಿಷ್ಟು ಹೋಗ್ಯಾರ. ಈಗ ನಾನು 6 ದಿನ ಹೋಗ್ಯಾರಲ್ಲ, ಒಂದು ಮಾತರ ಬರ್ರಿ ವೈನಿ ಹೋಗಿ ಬರೋಣ, ಚಲೋ ಅನಿಸ್ತೈತಿ, ಎಲ್ಲರೂ ಹೊಂಟೇವಿ, ನೀವೊಬ್ಬರು ಯಾಕೆ ಮನೆಯಾಗ ಇರ್ತೀರಿ, ನೀವು ಬರೀ ಹೋಗೋಣ ಅಂತೇಳಿ ಒಂದು ಮಾತ್ರ ಅಂದಿದ್ದಕ್ಕಿ ಹಂಗೆ ಕುಡ್ಕೊಂಡು ಹೋಗ್ಯಾಳ ಆಕಿನು. ನಾದ್ನಿ ಹೆಸರಿಗೆ ಅಷ್ಟ ನಾದ್ನ್ಯಾರಿ ಇವ್ರು. ಈಕೆ ಅನ್ಲೇ ಮುಖ ಹಿಂಗೆ ಮಾಡ್ಕೊಂಡು ಕುಂತಾಳೆ, ಹೆವಿ ಸಿಟ್ಟೊಳಗದ ನೋಡು. ಆಕಿ ಯಾವಾಗ ಒಳ್ಳೆ ಮೂಡ್ಲೋಗಿದ್ಲೆ, ಯಾವಾಗಲೂ ಸಿಡ್ಕೊಂಡ ಇರ್ತಾಳೆ ಎಲ್ಲರ ಮ್ಯಾಗೂ. ಮತ್ತೇನಾರು ಆಗಿರ್ಬೇಕು, ಅದಕ್ಕೆ ದಪ್ಪ ಮಾಡಿ ಹಾಕೊಂಡು ಕುಂತಾಳೆ. ಎಲ್ಲರೂ ಸಿಟ್ಟು ನಮ್ಮ ಮ್ಯಾಗ ತೆಗ್ದಿದ್ದ ಮತ್ತೆ. ಹಂಗೇನು ಆಗಂಗಿಲ್ಲ ಬಾ, ಇನ್ನು ನಾವು ಬಂದ ಮೇಲೆ ಆಕಿಗೆ ಮೂಡ್ ಚಲೋ ಆಗ್ತೈತಿ. ಆಕಿನ ಅಂತಿರ್ತಾಳೆ ಯಾವಾಗಲೂ, ನನಗೆ ಯಾರಿಲ್ಲಲೇ ನಿಮ್ಮನ್ನು ಬಿಟ್ಟು ನಮ್ಮ ಮನೆಯಾಗಿರೋ ನಟ ಮಾಡ್ಕೊಳಂಗಿಲ್ಲ, ನೀವೇ ಅದಿರ್ ನೋಡು, ನನಗೆಲ್ಲ ನೀವೇ ಎಲ್ಲ ಅಂತೇಳಿ. ಅದು ನಿಜಾನ ಬಿಡ. ಬಾ ಹಾಯ್ ವಿಜಿ ಡಾರ್ಲಿಂಗ್. ಹಾಯ್ ಸ್ವೀಟಾರ್ಟ್, ವಾಟ್ ಹ್ಯಾಪನ್? ಪಾಟು ಇಲ್ಲ ಹೋಗ್ರೆ. ಯಾಕಲೇ ಮಾತಾಡಿರಂಗ ಮೈ ಮೇಲೆ ಬರ್ತೀಯಲ್ಲ. ಮೊದ್ಲ ಮೂಡ್ ಸರಿ ಇಲ್ಲ, ನಂದು ಇನ್ನೂ ಸ್ವಲ್ಪ ಕೆಲ್ಸಪಡ್ ನೀನು. ಯಾಕಲೇ ವಿಜ್ಜಿ ಅಷ್ಟಾಗಿ ಸಿಟ್ಟಾಗಿಲೇ, ಏನಾಗ್ತಿ ಹೇಳ, ನಾನು ಮುಂದೆ ಹೇಳಂಗಿಲ್ಲ. ನೀನು ಬಿಟ್ಟರೆ ಯಾರ್ದ ಹೇಳ್ಬಿಟ್ಟು ನನಗೆ ಎಲ್ಲ ನಾವು ನಾನು ನಿನ್ನ ಮುಂದೆ ಹೇಳ್ಬೇಕಲ್ಲ, ನಿಮ್ಮಿಬ್ಬರ ಮುಂದೆ ಹೇಳ್ಬೇಕಲ್ಲ. ಮತ್ತೆ ನಾನು ಬರ್ರಿ ಕಡೆ ಕುಂದ್ರ ಬರ್ರಿ. ಹೇಳುವ, ಎದಕ್ಕೆ ಸಿಟ್ಟಾಗಿ, ಎದಕ್ಕೆ ಸಪ್ ಮಾರಿ ಹಾಕಿ, ಎದಕ್ಕೆ ಮೂಡ್ ಆಫ್ ಮಾಡ್ಕೊಂಡು ಹೇಳಿಗ. ಅಲ್ಲಿಲ್ಲ ನನ್ನ ಗಂಡ ಮಕ್ಕಳು ಊರಿಗೆ ಹೋಗಿ ಎಷ್ಟು ದಿನ ಆಯ್ತು. ಅಲ್ಲೇನ ಹಬ್ಬಕ್ಕೆ ಹೋಗ್ತೀವಿ ಅಂತ ಹೋದವ್ರು ಇನ್ನಾದ್ರೂ ಪತ್ತೆ ಇಲ್ಲ. ಹೋಗ್ಯಾರ ನಡೀತೈತಿ. ಒಂದು ಫೋನ್ ನನ್ನ ಹೆಂಡತಿ ಹೆಂಗದಾಳ, ನಮ್ಮವ್ವ ಹೆಂಗದಾಳ, ಅದು ಫೋನ್ ಹಚ್ಚಿ ಕೇಳ್ಬೇಕನ್ನೋದೇ ಇಲ್ಲ ಅವ್ರಿಗೆ. ಅಂದ್ರೆ ನಾನು ಹಚ್ಬೇಕಂತ ಕಾಯತಾರ ನೀವ್ರು. ನಾನು ಯಾಕೆ ಬರ್ಬೇಕಲ್ಲ ಇವ್ರಿಗೆ ಅವೆಲ್ಲ. ನನಗೆ ಫೋನ್ ಮಾಡಕ್ಕಾಗಿಲ್ಲ ನೋಡು ಅವ್ರಿಗೆ, ಒಂದು ಫೋನ್ ಮಾಡಿಲ್ಲ ಅವ್ರು. ನಾನು ಒಬ್ಬಕಿನ ಬಿಟ್ಟು ಊರಿಗೆ ಹೋಗ್ಯಾರ. ಮತ್ತೆ ನೀನು ಹೋಗ್ಬೇಕಿಲ್ಲ, ಮತ್ತೆ ನೀ ಏನಕ್ಕೆ ಹೋಗ್ಲಿಲ್ಲ? ನಾ ಯಾಕೆ ಹೋಗ್ಲಿ, ಅದು ಅವ್ರ ಕಡೆ ಬಿಕಾರಿ ಕಡೆಗೆ ನಾ ಯಾಕೆ ಹೋಗ್ಲಿ? ಹೌದು ನೀನ್ ಇಷ್ಟು ಸಾವುಕಾರ, ನೀ ಯಾಕೆ ಅಲ್ಲಿ ಹೋಗ್ತಿ ಬಿಡ. ಎಷ್ಟು ದಿನ ಆತೀಗ ಅವ್ರು ಹೋಗಿ? 4 ದಿನ ಆತ. ಏನ್ ಹೇಳಿ 4 ದಿನ ಆತ. ಬರ್ಬೋದು ತಗೋ ಇವತ್ತು. ಬರ್ಲಿ ಆಯ್ತು ಅವ್ರಿಗೆ ಬರ್ಲಿ. ವಿಜ್ಜಿಗೇನು ಮೂಡ್ ಆಫ್ ಸೆಲೆಕ್ಟ್ ಮಾಡ್ಕೊಂತಿ ನಡಿ. ಪಬ್ಗೆ ಹೋಗೋಣ, ಇಲ್ಲ ಪಾರ್ಟಿಗೆ ಹೋಗೋಣ ನಡಿ. ನಿಂದು ಮೂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಸಮಾಧಾನ ಆಗ್ತೈತಿ, ಮೈಂಡ್ ಫ್ರೆಶ್ ಆಗುತ್ತೈತಿ ನಡಿ. ನಾವಲ್ಲ, ನಂಗೆಲ್ಲ ಹೋಗಕ್ಕೆ ಮೂಡ ಇಲ್ಲ ಈಗ. ಬಾ ಲೇಪ್ಪ, ಎಲ್ಲರೂ ಹೋಟೆಲ್ಗೆ ಹೋಗಂಬ. ನೀ ಹಿಂಗೆ ಕುಂತ ಮತ್ತೆ ನಿಂಗೆ ಅಷ್ಟು ಸಿಟ್ಟು ಬರಾತಿದ್ದೆ. ಅವ್ರು ಅಂದ ತಿರ್ಗಾಡ್ಕೊಕ್ ಹೋಗ್ಯಾರ, ನಾ ಒಬ್ಬಕ್ಕೆ ಮನೆಯಾಗ ಇದ್ದೀನಿ ಅಂತೇಳಿ. ಬಾ ನೀನು ತಿರ್ಗಾಡಂತಿ. ನೀ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ರೆ ಮತ್ತೆ ನಿನ್ ಮೂಡ್ ಆಫ್ ಆಗ್ತೈತಿ. ನೀ ಬಿಟ್ಬಿಡ ಅವ್ರನ್ನೇ, ಅವ್ರ ಪಾಡಿಗೆ ಅವ್ರು ಇರಲಿ, ನನ್ನ ಪಾಡಿಗೆ ನಾ ಇರ್ತೀನಿ ಆರಾಮ್ ಅಂತೇಳಿ ನೀ ಅನ್ಕೋ. ಹೌದಲ್ಲ, ನಾ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂದ್ರಿ? ಅವ್ರ ನನ್ ಬಿಟ್ಟು ಆರಾಮ್ಸಿರಿ ಅಲ್ಲಿ ಹಬ್ಬ ಮಾಡಕ್ ಹೋಗ್ಯಾರ ಅಂದ್ಮೇಲೆ ನಾನು ಯಾಕೆ ಹೋಗ್ಬೇಕು ಹೇಳಿ ಮನ್ಯಾಗ? ನಾನು ತಿರ್ಗಾಕೊಂಡ್ಬರ್ತೀನಿ. ಮತ್ತೆ ಅದಕ್ಕೆ ಅಲ್ಲ ನಿಂಗೆ ಹೇಳಾತಿದ್ದೆ, ನಡಿ ನಾವು ಆರಾಮ್ಸಿ ತಿರ್ಗಾಕೊಂಬರೋಣ ನಡಿ. ಚಲೋ ಆತ್ ನೋಡ್ರಲ್ಲ ನೀವು ಬಂದಿದ್ದೆ. ನಾ ಬಗ್ಗೆ ಇವ್ರು ಹಾಳಾದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎಲ್ಲ ಜ್ವರನ ಬರ್ತಿದ್ವಿ ನನಗೆ. ನಿಂಗೆ ಜ್ವರ ಬರಕ್ ನಾವು ಬಿಡ್ಬೇಕಲ್ಲ. ನಡ್ರಲ್ಲೇ ಹೋಗೋಣ ಅಂತ, ನಾವು ಮಸ್ತ್ ತಿರ್ಕೊಂಡು ಬರೋಣಂತ, ಶಾಪಿಂಗ್ ಅದು ಮಾಡ್ಕೊಂಡು. ಲೆಟ್ಸ್ ಗೋ ಡಾರ್ಲಿಂಗ್. ನಡ್ರಲ್ಲೇ ಹೋಗೇ ಬಿಡೋಣ ಅಂತ. ಇಲ್ಲೇ ಕುಂತಿರ್ರಿ, ನಾನು ಪಟ ರೆಡಿ ಆಗಿ ಬಂದ್ಬಿಡ್ತೀನಂತ. ಸರಿ ತಗೋ, ನೀ ಹೋಗಿ ರೆಡಿ ಆಗಿ ಹೋಗು, ನಾವು ಕುಂತಿರ್ತೀವಂತ. ಏನ್ಲ ನೀನು ಒಮ್ಮೆ ಮೂಡ್ ಚೇಂಜ್ ಮಾಡ್ಬಿಟ್ಟಿ ಅಲ್ಲ. ಹಂಗೆ ಅಮ್ಮ, ನಮ್ದು ಹಿಡನ್ ಟ್ಯಾಲೆಂಟ್ ಅವೆಲ್ಲ. ಚಲೋ ಆತ್ ಬಿಡ, ರೊಕ್ಕ ಇಲ್ಲ ಪಾರ್ಟಿ ಮಾಡಕಂತ ಒದ್ದಾಡತ್ತಿದ್ವಿ. ಇವತ್ತೊಂದಿನ ಆರಾಮ್ಸರಿ ಪಾರ್ಟಿ ಎಂಜಾಯ್ ಮಾಡ್ಬೋದು. ಅದಕ್ಕೆ ಅಲ್ಲ ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದೆ. ಈಕಿ ಜೊತೆ ಹೋದ್ರೆ ನಮ್ಮ ರೊಕ್ಕ ಖರ್ಚು ಮಾಡ್ಕೊ ಬಿಡಂಗಿಲ್ಲ, ಎಲ್ಲ ರೊಕ್ಕ ಈಕಿನ ಖರ್ಚು ಮಾಡ್ತಾಳೆ ಹೋದಾಗೊಮ್ಮೆ. ಅದಕ್ಕೆ ಈ ಕಡೆ ಬಂದಿದ್ದೆ. ನಮ್ಮ ಕಡೆ ಅಂತೂ 1 ರೂಪಾಯಿ ಇಲ್ಲ. ಮತ್ತು ಈಕಿನ ಹೆಂಗಾರು ಪುಸ್ಲಾಸಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಹೆಂಗಿದ್ರು ಈಕಿ ಮೂಡ್ ಆಫ್ ಮಾಡ್ಕೊಂಡು ಕುಂತಿದ್ಲು. ನಾವು ಸಹ ಏನಂದೆ ಮೂಡ್ ಚಲೋ ಆಗ್ತೈತಿ, ಬಾ ಹೋಗೋಣ ಅಂತಂದ್ರೆ ಈಕೆ ರೆಡಿ ಆದ್ಲೆ. ನಡಿ ಆರಾಮ್ಸರಿ ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ. 1 ರೂಪಾಯಿ ಖರ್ಚಿಲ್ಲ, ಏನಿಲ್ಲ, ಎಲ್ಲ ಆಕೆ ಖರ್ಚು ಮಾಡ್ಕೊತಾಳೆ. ನಮ್ದೇನು ಹೋಗೋದು, ತಿನ್ನೋದು, ಬರೋದು, ಎಂಜಾಯ್ ಮಾಡೋದು ಅಷ್ಟೇ. ಇಂಥ ಒಂದು 4 ಜನ ಸಿಕ್ಕಿಬಿಟ್ರೆ ನಮ್ಗೆ ಆರಾಮ್ ನೋಡಿ ನಾವು. ಮತ್ತೆ ನಮ್ದು ರೊಕ್ಕ ಖರ್ಚಾಗಬಾರ್ದಂದ್ರೆ ಇಂಥವ್ರು ಹುಡುಕ್ಬೇಕು ನಾವು ಅಷ್ಟೇ. ನಮ್ಮ ಮ್ಯಾಗೆ ತಪ್ಪು ತಿಕ್ಕೋಬೇಡ್ರ. ಮತ್ತು ನಮ್ಮ ಕಡೆ ರೊಕ್ಕ ಇಲ್ಲ ಅಂತೇಳಿ ಅಷ್ಟೇ ನಾವು ಬಂದಿದ್ದು ನಮ್ಮ ವಿಜ್ಜಿ ಕಡೆ. ಈಗ ನಮ್ಮ ವಿಜ್ಜಿ ಖರ್ಚು ಮಾಡ್ತಾಳಲ್ಲ ನಮಗೆ. ಅದಕ್ಕೆ ಏನು ಮಾಡ್ಬೇಕ್ರಿ, ನಮ್ಮ ಗಂಡುಗಳು ತುಡಿಯೋದ ಒಂದು 10-20 ಸಾವಿರ. ಅದ್ರಾಗ ಎಲ್ಲಿ ಮನೆಗೆ ನಡೆಸ್ಬೇಕು, ನಾವು ಪಾರ್ಟಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ನಮ್ಮ ಕಿಟ್ಟಿ ಪಾರ್ಟಿ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಬ್ಬರ ಕಡೆಯಿಂದ ಒಂದು 5,000 ರೂಪಾಯಿ ಬೇಕು. ಎಲ್ಲಿಂದ ತರೋಣ? ಅದಕ್ಕೆ ಇಂಥವ್ರನ್ನ ಹುಡುಕ್ತಿರ್ತೀವಿ ನಾವು. ಯಾರು ನಮ್ಮ ಖರ್ಚು ಮಾಡ್ತಾರ ಅವ್ರ ಜೊತೆ ಹೋದ್ರೆ ಆತಂತೇಳಿ
ಸಿಕ್ತಲ್ಲ. ಮತ್ ನಾವು ಮಾಡ್ದಾಗ ನೀವು ಮಾಡ್ಬೇಡ್ರಪ್ಪ, ನಿಯತ್ತಾಗೇ ಇರ್ರಿ. ನಡಿಲೇ ಹೋಗೋಣ. ಇಷ್ಟು ಜಲ್ದಿ ರೆಡಿ ಆಗ ಅಲೇ ನಂದೇನೈತೆ ಅಂತ ರೆಡಿ ಆಗುವಂಥದ್ದು. ನಡ್ರಿ ಹೋಗೋಣ ಅಂತ. ಸೀರೆ ತೊಗೊಂಡ್ ಬರ್ತೀಯಾ? ಬೇರೆ ಡ್ರೆಸ್ ಹಾಕೋಬೇಕಿಲ್ಲ? ನನ್ನ ಕಡೆ ಡ್ರೆಸ್ ಈಗಂತಾವ್ ಯಾವ ಇಲ್ಲ ಹಾಕೋವಂತವು. ನಡಿ ಇರ್ಲಿ, ನಡಿವ ನಿನ್ನಿಷ್ಟ. ನೋಡ್ ಧ್ವನಿ ಗೊತ್ತಾ ಇಡಕ ನೋಡಿಕಿಗೆ ನಾನು ಕುಸುಮಾ ಕುಸುಮಿ ಏನ ತಡಿಲೆ ಬಂದೆ ಅಡಿಗೆ ಮನೆಗೆ ನಿಂತಡಿ ಬಂದೆ. ಐ ಕುಸುಮಕ್ಕರ ಯಾವಾಗ ಬಂದ್ರಿ? ಇನ್ನೀರ ಈಗ ಬಂದೆ ನೋಡಿ ಸುಂತಕ್ಕರ. ಕೈ ಎರಡ್ಕೊಂಡ್ ಬಂದಿರಿ? ಅಯ್ಯೋ ಅಷ್ಟುಕೊಂಡ. ಮತ್ ನೀವು ಊರಿ ಹೊಂಟಿರಿ ಮತ್ತೆ ಬರೀ ಕೈಲ ಕಳ್ಸಕ್ ಆಗ್ತಿತ್ತೇನ್ರಿ? ಅದಕ್ಕೆ ನಿನ್ನೆ ರಾತ್ರಿ ಕುಂತು ಉಂಡಿ ಮಾಡಿದ್ದೆ ನೋಡ್ರಿ ನಿಮಗೆ ಕೊಟ್ಟಗಾಸೋಣ ಅಂತೇಳಿ. ಅಯ್ಯೋ ಅಷ್ಟೆಲ್ಲ ಯಾಕೆ ಕಷ್ಟ ತಗೊಳಕ್ ಹೋಗಿದ್ರಿಪ್ಪ ನೀವು ಸುಮ್ಮನೆ? ಅದ್ರೊಳಗ ಏನ್ ಕಷ್ಟ ಬಂತ್ರಿ? ನಾವು ಪ್ರೀತಿ ಅಂತ ಮಾಡಿದ್ರಿ ನಿಮಗ, ಮತ್ ನೀವೆಲ್ಲ ಇವೆಲ್ಲ ಮಾಡ್ಕೊಳಂಗಿಲ್ಲ ಅಲ್ರಿ. ಅದಕ್ಕೆ ರಾತ್ರಿ ಎಲ್ಲ ಕುಂತ ನಿಮಗಂತೇಳಿ ಒಂದ್ ಸ್ವಲ್ಪ ರವಾ ಉಂಡಿ, ಶೇಂಗಾ ಉಂಡಿ, ಮತ್ತೆ ಇನ್ನೊಂದು ಯಾವ್ದೋ ಉಂಡಿರಿಪ್ಪ, ಅದು ಹೆಸರು ಬರಾತಿಲ್ಲ, ಅದೊಂದು ಉಂಡಿ ಒತ್ತರ 3 ತರ ಉಂಡಿ ಮಾಡಿ ಕೆಟ್ಟೆ ನೋಡ್ರಿ. ಮತ್ತೆ ತಿನ್ರಿ. ಮತ್ತೆ ಭಾಳ ಕಷ್ಟ ತಗೊಂಡ್ರಿಪ್ಪ. ಮತ್ತೆ ನೀವು ಇಷ್ಟು ಪ್ರೀತಿ ಅಂತ ಕೊಟ್ಟನಾಗ ನಾವು ತಿನ್ಲಾರ್ದ ಇರ್ತೀವೇನ್ರಿ? ನಿಮ್ಮ ಮನೆಗೆ ಒಂದಿಷ್ಟ್ರಿ, ಅಣ್ಣರ ಮನೆಗೆ ಒಂದಿಷ್ಟ್ರಿ. ಸರಿ ತಗೋರಿಪ್ಪ. ಹೇಳ ಕುಸ್ಮಿ, ಏನ್ಲೇ ಅದು ಕೈಯಾಗ ಉಂಡಿ ಅಷ್ಟುಕೊಂಡು? ಏನೇನೇ ಹೇಳಿದಿಲ್ಲ ನಿಂಗ? ಮತ್ತೆ ಸುಂತಕ್ಕರ ಹೊಂಟಾರಲ್ಲ ಅವ್ರಿಗೆ ನಾ ಉಂಡಿ ಮಾಡ್ಕೊಂಡ್ ಬರ್ತೀನಿ, ನೀವು ಉಂಡಿ ಮಾಡ್ಬೇಡ ಅಂತೇಳಿ. ಓ ಹೌದಲ್ಲ, ಮರ್ತ ಹೋಗಿದ್ದೆ ನೋಡ್ ನಾನು. ಯಾಕಾರ ನಿಮ್ಗೆ ಗೊತ್ತಿತ್ರಿ? ಹ್ಞೂನ್ರಿಪ್ಪ, ನೀವು ಊರಿಗೆ ಹೋಗ್ತೀರ ಅಂತೇಳಿ ನಮ್ಮ ಓಣ್ಯಾಗಿನವರು ಎಲ್ಲಾರು ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡ್ ಬರಾದಾರ ನೋಡ್ರಿ. ಜಯಕ ತಗೋರವ ಇದೆ, ತಗೋರವ ಜಯಕ. ಇನ್ನಿದರ ಹೇಳಾಗಿದ್ದೆ ನಿಮ್ಗೆ, ಬಂದ ಬಿಟ್ರೆ ನೋಡ್ರಿ ಅಲ್ಲಿ. ಅಯ್ಯೋಯ್ಯೋ ಇಷ್ಟೆಲ್ಲ ಯಾಕೆ ಮಾಡ್ಕೊಂಡ್ ಬರಕ್ ಹೋಗಿದ್ರಿ? ಅಯ್ಯೋ ನಮ್ಮಿಂದ ಭಾಳ ತೊಂದ್ರೆ ಆಯ್ತು ನೋಡ್ರಿ ನಿಮಗೆ. ಈ ಸುರಿ ತಕ್ಕ ತೊಂದ್ರೆ ಏನಿಲ್ರಿಪ್ಪ, ನಮ್ಮ ಪ್ರೀತಿಯಿಂದ ನಮ್ ತಗೊಂಡ್ ಬಂದಿರೋದು ನೋಡ್ರಿ. ನಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟೇ. ನಾನಂತರೂ ಖರ್ಚಿಕೆ ಮಾಡ್ಕೊಂಡ್ ಬಂದೇನಿ ನೋಡ್ರಿ. ನಿಮ್ಮ ಮಕ್ಳಿಗೆ ಇಷ್ಟ ಅಂತ ನಾ ಚಕ್ಲಿ ಮಾಡ್ಕೊಂಡ್ ಬಂದೇನಿ. ಮತ್ತೆ ತಿನ್ಬೇಕಾ ನೀವಿಷ್ಟು ಪ್ರೀತಿ ವಿಶ್ವಾಸ ತೋರ್ಸಾತಿ ನನ್ನ ಮ್ಯಾಗ, ನಂಗೆ ಊರ್ ಬಿಟ್ಟು ಮನೆಗೆ ಹೋಗಕ್ಕೆ ಮನಸ್ಸು ಬರಾತಿಲ್ಲ. ನೀವು ನಮಗ ಗೆಳತಿ ಇದ್ದಂಗ್ರಿ, ನಮ್ಮ ಗೆಳತಿಗೆ ಅಷ್ಟು ಮಾಡಕ್ಕಾಗಲ್ಲ ಏನ್ರಿ? ನಾವು ನಿಮ್ಗೆ ಹೊಸ ಫ್ರೆಂಡ್ ರೀ, ಫ್ರೆಂಡ್. ಇಂಥ ಗೆಳತಿಯರ ಪಡ್ಯಾಕ ಪುಣ್ಯ ಮಾಡಿದ್ದೆ ನೋಡ್ರಿ ನಾನು. ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದು ನನಗೆ ಗೊತ್ತಿಲ್ಲ. ಈ ಊರಿಗೆ ಬಂದ್ಮೇಲೆ ಎಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ನನಗೆ. ನಮಗೂ ಒಳ್ಳೆ ಗೆಳತಿ ಸಿಕ್ಕಲ್ ತಗೋರಿ. ಅಲ್ರಲ್ಲೇ ಇವೆಲ್ಲ ಯಾವಾಗ ಮಾಡ್ಕೊಂಡ್ರಿ ನೀವು? ನಿನ್ನೆ ಕುಂತು ಪಟ ಮಾಡಿದ್ವವ ನಾವು. ನಿನ್ನೆ ಕುಂತು ಮಾಡಿದ್ವಿ, ಅದಕ್ಕೆ ಇವತ್ತು ಹೊಂಟಾರಲ್ಲ ಅವ್ರು. ಹೌದೇನೆ? ನೀನ್ ಮಾಡಿದ್ಯಾ ಅಕ್ಕ? ನಾನು ಬೆಳಗ್ಗೆ ಎದ್ದು ಕಟಕ್ ರೊಟ್ಟಿ, ಮೆತ್ತನ್ ರೊಟ್ಟಿ, ಮತ್ತೆ 2 ಥರದ ಪಲ್ಯ, ಮತ್ತೆ ಸ್ವಲ್ಪ ಮೊಸರು ಬುತ್ತಿ, ಶೇಂಗಾ ಚಟ್ನಿ, ಎಣ್ಣೆಗಾಯಿ ಪಲ್ಯ ಅವೆಲ್ಲ ಮಾಡಿ ಕಟ್ಟೆ ನೋಡ್ವಾ. ಈ ಜಯಕರ ಇಷ್ಟೆಲ್ಲ ಯಾವಾಗ ಮಾಡಿದ್ರಿ ನೀವು? ನಂಗೆ ಗೊತ್ತಿಲ್ಲ ಅಲ್ರಿ. ಅಯ್ಯೋ ನೀವಿನ್ನೂ ಮಕ್ಕೊಂಡಿದ್ದೀರಿ, ನಾವು ಬೆಳಗ್ಗೆನೇ ಎದ್ದು ಮಳೆ ನೋಡ್ರಿ. ಯಾವಾಗ ಹೇಳ್ತೀರಿ, ಯಾವಾಗ ಮಕ್ಕೊಂತೀರಿ, ಒಂದು ಗೊತ್ತಾಗೋದಿಲ್ಲ ನೋಡ್ರಿ. ಪಾಪ ಅಷ್ಟು ಜಲ್ದಿ ಎದ್ದು ನಮಗೋಸ್ಕರ ಇಷ್ಟೆಲ್ಲ ಮಾಡಿರ್ಯಾ ನೀವು? ಹ್ಞೂನ್ರಿ, ಮತ್ತೆ ನೀನೇ ಅಣ್ಣ ಹೇಳಾತಿದ್ರಲ್ರಿ ಜಲ್ದಿ ಹೋಗ್ತೀವಿ ಅಂತೇಳಿ, ಅದಕ್ಕೆ ಬೆಳಗ್ಗೆ ಎದ್ದು ಮಾಡ್ಬಿಟ್ಟೆ ನೋಡ್ರಿ. ತಂಗ್ಯವ ಹೋಗೋಣ, ನಿನ್ನೆ ಹೊತ್ತಾಗ್ತಿತ್ವ ಮತ್ತೆ ಆಫೀಸ್ಗೆ ಹೋಗ್ಬೇಕು ಮತ್ತೆ ನಾವು. ಅಣ್ಣ ನಾವು ಅಂತೂ ರೆಡಿ ಆಗ್ಯಾವಿ, ಎಲ್ಲ ಹುಡುಗರು ಎಲ್ಲ ರೆಡಿ ಆಗ್ಯಾರ, ಹೋಗೋಣ ಅಂತೀನಿ. ಇದೇನ್ರಿ ಎಲ್ಲ ತಿನಿಸಿ ತಿಂಡಿಗಳು ಮಾಡ್ಕೊಂಡ್ ಬಂದ್ಬಿಟ್ಟಿರಲ್ಲ, ಈಗ ಎಲ್ಲರೂ ಹೊಂಟ್ರನ? ಅಯ್ಯೋ ರೀ, ಎಲ್ಲೂ ಹೊಂಟಿಲ್ಲ, ನಾವು ಹೊಂಟೇವಂತ ನಮಗೋಸ್ಕರ ಮಾಡ್ಕೊಂಡ್ ಬಂದಾರ ಅವ್ರು ಅಷ್ಟೊಂಡೆಲ್ಲ. ಏ ನಮಗೋಸ್ಕರ ಅಲ್ರಿ, ಆಕಾರ ಇಷ್ಟೊಂದು ಯಾಕೆ ಮಾಡ್ಕೊಂಡ್ ಬರಕ್ ಹೋಗಿದ್ರಿ ನೀವು? ಹಂಗಂದ್ರೆ ಹೆಂಗ್ರಿ ಅಣ್ಣಾರ? ನಮಗ ಹೊಸ ಗೆಳತಿ ಸಿಕ್ಕಾಳೆ, ಮತ್ತೆ ನಮ್ಮ ಗೆಳತಿ ಊರಿಗೆ ಹೊಂಟಾಳೆ, ಮತ್ತೆ ನಮ್ಮ ಗೆಳತಿಗೆ ಅಷ್ಟು ಮಾಡ್ಕೊಂಡ್ ಬರ್ಲಿ ಅಂದ್ರೆ ಹೆಂಗ್ರಿ ನಾವು? ಭಾಳ ವಜಾ ಮಾಡಿದ್ರಿ ನಾವು ಮಗ ನೀವು. ಆದ್ರೂ ನಾನು ಅನ್ಕೊಂಡಿದ್ದಿಲ್ರಿಪ್ಪ ನಮ್ಗೆ ಇಷ್ಟು ಪ್ರೀತಿ ಸಿಕ್ತೈತಿ ಊರೊಳಗೆ ಅಂತೇಳಿ. ಅಣ್ಣಾರ ಮತ್ತೆ ಇವೆಲ್ಲ ಕೊಟ್ಟು ಕಳಿಸಿರ್ತೀನಿ, ತಿನ್ಬೇಕ್ರಿ ಮತ್ತೆ ಇವೆಲ್ಲ. ಅಯ್ಯೋ ಇಂಥವ್ರ ಸಿಗೋದ ಅಪರೂಪ ಇಲ್ಲ ಮಗ, ಮತ್ತೆ ಇನ್ನಾದ್ರು ಇರ್ತೀವೇನ್ರಿ ನಾವು. ಆದ್ರೂ ತುಂಬ ಭಾಳ ಥ್ಯಾಂಕ್ಸ್ ರೀಪ್ಪ. ಸುಮ್ಮನೆ ಮಾಡ್ಕೊಂಡ್ ಬರಕ್ ಹೋಗಿದ್ರಿ ನೀವು ಇಷ್ಟಕೊಂಡೆಲ್ಲ. ಸುಮ್ಮನೆ ಹೆಂಗ್ ಬಂತ್ರಿ? ನೀವು ಹೊಟ್ಟೆ ತುಂಬ ತಿಂತೀರಲ್ರಿ, ಅಷ್ಟ ಸಾಕ್ರಿ ನಮಗೆ. ನೀವಂತೂ ಅಲ್ಲಿ ಮಾಡ್ಕೊಳಂಗಿಲ್ಲ, ಮತ್ತೆ ಸುಮ್ಮನೆ ಅಂಗಡಿಯಾಗಿಂದ ತಂದು ತಿಂತೀರಿ. ಅದ್ರ ಬದ್ಲಿ ಮನೆಗಿಂದ ಸ್ವಲ್ಪ ತಿಂದ್ರೆ ಚಲೋನೂ ಇರ್ತೈತಿ, ಹೆಲ್ತ್ಗೂ ಒಳ್ಳೇದು. ಹೌದು ಬಿಡ್ರಿ, ಅದು ನಿಜಾನ. ನಡಿಲೇ ಬ್ಯಾಗ್ ತೊಂಬೋಗ ಹೋಗೋಣ ಅಂತ, ಮತ್ತೆ ಟೈಮ್ ಆಗ್ತೈತಿ. ಕಟ್ಟಿ ಮತ್ತೆ ತೊಂಬರ್ತೀನಂತ ನಿಂದ್ರಿ ಒಂದ್ ಸ್ವಲ್ಪ ಹೊತ್ತು. ನಡಿ ಜಯಕ್ಕ, ನಾವು ಬರ್ತೀವಂತ ಕಟ್ಟಾಕ. ಮತ್ ನೀ ಒಬ್ಬಕ್ಕೆ ಎಲ್ಲ ಕಟ್ಕೊಂಡ್ ಕುಂದಿರ್ತಿ, ಬಾಳ ಆಗ್ತಾವ ಪಾಪ. ನಡಿ ನಾವು ಬರ್ತೀವಂತ. ಬರ್ರಿ. ಅಲ್ಲಿ ಪಾಪ ಅವ್ರು ಅಷ್ಟೊಂಡೆಲ್ಲ ಮಾಡಕತ್ತಾರ ಅಂದ್ಮೇಲೆ ಬ್ಯಾಡನ್ ಬರ್ದ ನೀನು? ಪಾಪ ನಮ್ಮಿಂತ ಅವ್ರಿಗೆ ಎಷ್ಟು ತೊಂದರೆ ನೋಡ್ರಿ. ಅಯ್ಯೋ ನನಗೆ ಗೊತ್ತೇ ಇಲ್ರಿ ಅವರೆಲ್ಲ ಇವೆಲ್ಲ ಮಾಡಿದ್ದು. ಆದ್ರೂ ಪುಣ್ಯ ಮಾಡಿರ್ಬೇಕು ನೋಡ್ರಿ ಇಂಥ ಗೆಳತಿಯರ್ ಸಿಗ್ಬೇಕಂದ್ರೆ. ನಾವು ಹೇಳಾರ್ದನ ಅನ್ಕೊಳ್ಳಾರ್ದನ ಎಲ್ಲ ಮಾಡ್ಕೊಂಡ್ ಬಂದ್ರ ಅವ್ರು ನಮಗೋಸ್ಕರ. ಇವ್ರಷ್ಟ ಅಲ್ದ ಮತ್ತೆ ಜಯಕ್ಕರ ಬೆಳಗ್ಗೆನ ಎದ್ದು ಕಟಕ್ ರೊಟ್ಟಿ, ಮೆತ್ತನ್ ರೊಟ್ಟಿ, ಮತ್ತೆ 2 ಥರದ ಪಲ್ಯ, ಶೇಂಗಾ ಚಟ್ನಿ, ಅದೇನೋ ಮೊಸರು ಬುತ್ತಿ ಅಂತ ಏನೇನೋ ಮಾಡಿರಂತ ಅವರು. ಪಾಪ ಅವ್ರು ಯಾವಾಗ ಮಕ್ಕೊಂಡ್ರು, ಯಾವಾಗ ಎದ್ದು ಮಾಡಿದ್ರು ಗೊತ್ತಾಗಿಲ್ಲ ನನಗೆ. ಅಯ್ಯೋ ಪಾಪ ನಮ್ಮ ಸಂಬಂಧ ಎಷ್ಟು ಕಷ್ಟಪಟ್ಟಾರ ನೋಡೋರು. ಅಷ್ಟಕ್ಕಿನ್ನ ಪ್ರೀತಿಲೇ ಅದ, ಪ್ರೀತಿ ಹಂಗೆ ಮಾಡಿಸ್ತೈತಿ ಅವ್ರಿಗೆ. ನಮ್ಮ ಮ್ಯಾಗ ಅಷ್ಟು ಪ್ರೀತಿ ಐತಿ, ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ಯಾರ ನಮಗೋಸ್ಕರ. ದೋಸ್ತ ನಾವು ಅಂದ್ರೆ ನಮ್ಮ ಊರಿಗೆ ಕರೆದು ಅವ್ರಿಗೆ ಏನೂ ಕಮ್ಮಿ ಆಗ್ಲಾರ್ದು ನೋಡ್ಕೋಬೇಕ್ರಿ ನಾವು. ಹ್ಞೂನ್ಲೇ ಹಂಗ ಮಾಡೋಣ ಅಂತ. ಅಂಕಲ್ ಅವ್ರ ಲಗೇಜ್ ಎಲ್ಲ ಕಾರ್ ಒಳಗೆ ಇಟ್ಟಾರಂತ್ರಿ, ನಿಮ್ಗೆ ವೇಟ್ ಮಾಡತ್ತ ನೋಡ್ರಿ ಕಾರ್ ಒಳಗೆ. ಹೌದೇನ್ಮಾ? ಸರಿ ತಗೋ. ಅಣ್ಣಾರ ನಿಮ್ಮ ಡಿಕ್ಕಿ ಒಳಗೆ ಬಾಳೆಹಣ್ಣು ಮತ್ತು
ಇದು ಎಳ್ನೀರು ಇಟ್ಟೇವ್ ನೋಡ್ರಿ ಅವು ಸ್ವಲ್ಪ ಬಾಳೆಹಣ್ಣು ಚಲೋ ಅದಾವ ನೋಡ್ರಿ, ಚಲೋ ಅದಾವು ತಿನ್ರಿ ಅವನ್ನ. ಮತ್ತೆ ಎಳ್ನೀರು ಚಲೋ ಅದಾವ ನೋಡ್ರಿ. ಅಯ್ಯೋ ಅಷ್ಟೆಲ್ಲ ಯಾಕೆ ಇಡಕ್ ಹೋಗಿದ್ರಿ ಅಣ್ಣ? ನೀವು ಭಾಳ ವಜ್ಜಿ ಮಾಡಾತಿರಿ ನಮ್ಗೆ. ಅವ್ರು ನೋಡಿದ್ರೆ ಮತ್ತೆ ತಿನಿಸಿ ತಿಂಡಿಗಳು ಎಲ್ಲ ಮಾಡ್ಕೊಂಡಾರಿ, ಮತ್ತೆ ಯಾಕೆ ಅಡಿಗೆ ಬೇರೆ ಬೇರೆ ಬುತ್ತಿ ಬೇರೆ ಕಟ್ಟಾರೆ, ಮತ್ತೆ ನೀವು ಇಷ್ಟಕೊಂಡಿಲ್ಲ. ಭಾಳ ವಜ್ಜಿ ಆತ್ರಿ ಇದು. ವಜ್ಜಿ ಏನ್ರಿ, ನಮ್ದು ಪ್ರೀತಿ ರೀ ಇದು. ನಮ್ಮ ಪ್ರೀತಿಯಿಂದ ಕೊಡಾತೀವಿ, ನೀವು ಸುಮ್ಮನೆ ತಗೊಂಡೋಗ್ಬೇಕ್ರಿ. ಬ್ಯಾಡ್ ಅನ್ಬಾರ್ದು ನೋಡ್ರಿ. ನಮ್ಮೂರಿಗೂ ನೀವು ಬರ್ಬೇಕ್ರಿ ಮತ್ತೆ. ಸರಿ ತಗೋರಿ, ನಾವು ಬರ್ತೀವಂತೆ. ತ್ರಿವೇಣಿ, ದೀಪಾ ಮತ್ತೆ ಪ್ರೀತಿ, ನೀವು 3 ಜನಕ್ಕೆ ಒಂದು ಗುಡ್ನಿಸ್ವ. ನೀವು ಹೆಂಗಿದ್ರು ಜಾಬ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ನೀವು 3 ಜನಕ್ಕೂ ನಮ್ಮ ಆಫೀಸ್ ಒಳಗೆ ಹೈಯರ್ ಮಾಡ್ಕೊಳತ್ತೀವಿ ನೋಡ್ವಾ. ಅಂಕಲ್ ನಿಮ್ಮ ಆಫೀಸ್ ಒಳಗ ನಮಗ ಹೋವಾ ಯಾಕೆ ಮಾಡಂಗಿಲ್ಲ ನಮ್ಮ ಆಫೀಸ್ ಒಳಗೆ ನೀವು ಕೆಲಸ? ಅಲ್ರಿ ಅಂಕಲ್, ನಿಮ್ಮ ಆಫೀಸ್ ಅಷ್ಟು ದೊಡ್ಡದೈತಿ. ನಾವು ನೋಡಿದ್ರೆ ಇನ್ನೂ ಯಾವ ಕೆಲಸನೂ ಮಾಡಿಲ್ಲ, ಏನಿಲ್ಲ. ಫಸ್ಟ್ ಟೈಮ್ ಹೊಂಟೇವಿ. ನಾವು ಮಾಡ್ತೀವೇನ್ರಿ ಅಲ್ಲಿ? ಅದೆಲ್ಲ ನೀವು ತಲೆನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಕೆಲಸ ಅಂತೇಳಿ ಒಬ್ರು ಇರ್ತಾರೆ, ಅವರೆಲ್ಲ ನಿಮ್ಗೆ ಹೇಳ್ಕೊಡ್ತಾರಂತ. ಅಂಕಲ್ ನಿಮ್ಮ ಆಫೀಸ್ ಒಳಗೆ ನಾವ? ಹೋವಾ ಅಣ್ಣ, ನಿಮ್ಮ ಮಕ್ಕಳಿಗೆ ನಮ್ಮ ಆಫೀಸ್ ಒಳಗೆ ಕೆಲಸ ಕೊಡತ್ತೀವ್ರಿ. ನಿಮ್ಗೇನು ಅಭಿಪ್ರಾಯ ಇಲ್ಲ ಅಂದ್ರೆ? ಇಲ್ರಿಪ್ಪ, ಅದ್ರಾಗ ಏನೈತ್ರಿ? ನೀವು ಯಾವ್ದು ನಿಮ್ಮ ಅಷ್ಟು ದೊಡ್ಡ ಆಫೀಸ್ ಹೋಗಿ ನಮ್ಮ ಮಕ್ಳು ಕೆಲಸ ಕೊಡಾತೀರ ಅಂದ್ರೆ ಇದಕ್ಕಿಂತ ಸಂತೋಷ ಮಾತು ಇನ್ನೇನೈತಿ ಹೇಳ್ರಿ? ಅಪ್ಪಾಜಿ ನಾವು ಹೋಗ್ಬೋದ? ಹ್ಞೂ, ಮತ್ತೆ ಅವ್ರು ಅಷ್ಟು ಕರೆ ಆತಾರ ಅಂದ್ಮೇಲೆ ಬ್ಯಾಡನಕ್ ಆಗ್ತೈತೇನ? ಆದ್ರೂ ಒಂದು ಮಾತು, ಮನಸ್ಸು ಕೊಟ್ಟು ಕೆಲಸ ಮಾಡ. ಅವ್ರು ಏನೋ ಹೆಚ್ಚು ಕಮ್ಮಿ ಯಾರ ಏನೋ ಅಂದ್ರು ಮನಸ್ಸಿಗೆ ತಗೊಳ್ಳಾರ್ದ, ಅವ್ರು ಏನು ಹೇಳ್ಕೊಡ್ತಾರಲ್ಲ ಅದೆಲ್ಲ ಕಲ್ಕೊಂಡು ಚಲೋತಂಗ ಕೆಲಸ ಮಾಡಿ. ಸರಿ ತಗೋರಿ ಪಪ್ಪ. ಮತ್ತೇನ್ರವಾ, ಯಾವಾಗಿಂದ ಜಾಯ್ನ್ ಆಗ್ತೀರಿ ನಮ್ಮ ಆಫೀಸಿಗೆ? ಅಂಕಲ್ ಎಷ್ಟು ಜಲ್ದಿ ರೀ? ಇಲ್ಲಾಂದ್ರೆ ಒಂದು ವಾರ ಟೈಮ್ ತಗೋರಿ. ಒಂದು ವಾರ ಟೈಮ್ ತಗೊಂಡು ಆಮೇಲೆ ನಂಗೆ ಫೋನ್ ಮಾಡಿ ಹೇಳ್ರಿ, ಇವತ್ತಿನ ದಿನ ಬರಾತೀವಿ ಅಂತೇಳಿ. 3 ಜನ ಒಮ್ಮೆಗ್ಲೆ ಬರ್ರಿ. ಸರಿ ತಗೋರಿ ಅಂಕಲ್, ನಾವು 3 ಜನ ಮಾತಾಡ್ಕೊಂಡು ನಿಮ್ಗೊಂದು ಡೇಟ್ ಹೇಳ್ತೀವಂತ. ಸರಿ ತಗೋರವ, ನಿಮ್ಗೆ ಯಾವಾಗ ಅನಿಸುತ್ತೋ ಅವಾಗ ಹೇಳ್ರಿ. ಸರಿ ತಗೋರಿ, ಇದರದ ನೆಕ್ಸ್ಟ್ ಪಾರ್ಟ್ ಮುಂದಿನ ವಿಡಿಯೋ ಹಾಕ್ತೀನಿ ಅಂತ. ಈಗ ಭಾಳ ಲೆಂತಿ ಆಗ್ಬಿಡ್ತೈತಿ, ಅದಕ್ಕೆ ಮತ್ತೆ ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.